ನಮಸ್ತೆ. ಇನ್ನ ನಮ್ಗ್ ಲೇಡೀಸ್‌ಗೆ ಹೆಂಗಿರತ್ತೆ ಅಂತಂದ್ರೆ, ಕ್ಲೈಮೇಟ್ ಚೇಂಜ್ ಆದಂಗೆ ನಮ್ಮ ರೊಟೀನ್‌ನ ನಾವು ಚೇಂಜ್ ಮಾಡ್ಕೊಬೇಕಾಗತ್ತೆ. ನಾನ್ ಮುಂಚೆ ಎಲ್ಲ ಸ್ವಲ್ಪ ಈ ವಿಟಮಿನ್ ಡಿ ಸಿಗ್ಲಿ, ಬಿಸಿಲು ಕಾಯೋಣ ಅಂತ ಹೇಳಿ 11 ಗಂಟೆ, 12 ಗಂಟೆ ಆ ಟೈಮಲ್ಲಿ ಹೋಗಿ ಬಟ್ಟೆನ ಒಣಗಾಕ್ತಾ ಇದ್ದೆ. ಬಟ್ ಇವಾಗ ಮೋಡ ಮುಚ್ಕೊಂಡಿರತ್ತಲ್ವಾ, ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಆಸ್ ಇಟ್ ಈಸ್ ಮುಂಚೆ ಯಾವ ಥರ ನನ್ನ ರೊಟೀನ್ ಇತ್ತೋ ಅದೇ ಚೇಂಜ್ ಆಗಿದೆ. ಬೆಳಿಗ್ಗೆನೆ ಎದ್ದಿದ ತಕ್ಷಣ ಬಟ್ಟೆ ಎಲ್ಲ ಮಿಷಿನ್‌ಗೆ ಹಾಕ್ಬಿಟ್ಟು ಒಣಗಾಕ್ಬಿಡ್ತೀನಿ. ಇನ್ನ ಹನಿ ಇವಾಗ ವೀಕೆಂಡ್ ಆಗಿದ್ರಿಂದ ಬಂದಿದ್ಲಲ್ವಾ, ಅವಳೇ ಟಿಫನ್ ಮಾಡ್ತಾ ಇದ್ಲು. ಚಪಾತಿ ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತೆಲ್ಲ ರೆಡಿ ಮಾಡಿಟ್ಟಿದ್ಲು. ಆಮೇಲೆ ನಾನು ಹೋದೆ. "ಸರಿ ಅಮ್ಮ ಒಂಚೂರು ಎಡಿಟಿಂಗ್ ಕೆಲಸ ಇದೆ ಅಮ್ಮ, ನಾನು ವಿಡಿಯೋ ಕಳಿಸ್ಬೇಕು" ಅಂತ ಅಂದ್ಲು. "ಸರಿ ಹೋಗಮ್ಮ ನಾನು ಮಾಡ್ಕೋತೀನಿ" ಅಂತ ಹೇಳಿದೆ. ಬೆಂಡೆಕಾಯಿನ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ಲು. ಸೊ ಈ ಪಲ್ಯ ಮಾಡಕ್ಕೆ ಇಲ್ಲಿ ನಾನು ಒಂದು ಪ್ಯಾನ್‌ಗೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಂತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿದೆ ಅಂದ್ಮೇಲೆ ಒಂದು ಪ್ಲೇಟ್‌ಗೆ ತಗೊಂಡು ಅದೇ ಒಂದು ಪ್ಯಾನಲ್ಲಿ ಬಿಳಿ ಎಳ್ಳನ್ನ ಹಾಕಿ ಅದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ಪೂನ್ ಅಷ್ಟು ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ತಣ್ಣಗಾಗೋ ಅಷ್ಟೊತ್ತಿಗೆ ಒಗ್ಗರಣೆಗೆ ಇಡೋಣ ಅಂತ ಹೇಳಿ ಒಂದು ಪ್ಯಾನ್‌ಗೆ ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದು ಫ್ರೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ನನಗೆ ಬೆಂಡೆಕಾಯಿ ಕ್ವಾಂಟಿಟಿ ಕಡಿಮೆ ಅನ್ನಿಸ್ತು. ಆಲೂಗಡ್ಡೆನೂ ಕಟ್ ಮಾಡ್ಕೊಂಡೆ. ಆಮೇಲೆ ಈ ಒಂದು ಜಾರಲ್ಲಿ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಈ ರೀತಿ ಇದನ್ನ ನಾನು ಪೌಡರ್ ಮಾಡಿ ಇಟ್ಕೊಂಡೆ. ಅದಾದ್ಮೇಲೆ ಕಟ್ ಮಾಡಿ ಇಟ್ಟಿರುವಂಥ ಆಲೂಗಡ್ಡೆನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ನಾನಿಲ್ಲಿ ಏನು ಫ್ರೈ ಮಾಡಿ ಇಟ್ಟಿದ್ನಲ್ಲ ಬೆಂಡೆಕಾಯಿನ ಅದನ್ನ ಹಾಕ್ಕೊಂಡು ಅದನ್ನು ಒಂದು 10 ನಿಮಿಷ ಎಗೇನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ನಾನೇನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಇದನ್ನ ಹಾಕ್ಕೊಂಡು ಇದನ್ನು ಇವಾಗ ನಾವು ಒಂದು 10 ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಈ ಟೈಮಲ್ಲಿ ನಾವು ಬೇಕಾದ್ರೆ ಉಪ್ಪನ್ನ ಒಂದ್ಸತಿ ಚೆಕ್ ಮಾಡಿಬಿಟ್ಟು ಕಡಿಮೆ ಇದೆ ಅನ್ಸಿದ್ರೆ ಉಪ್ಪು ಖಾರನ ಹಾಕ್ಕೊಬೋದು. ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀವಿ ಅಂತ ಅಂದರೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಡಿಫ್ರೆಂಟ್ ಆಗಿ ಇದೆ ಮತ್ತು ಮಾಡೋದು ಅಷ್ಟೇ ತುಂಬಾನೇ ಸುಲಭ ಆಗಿದೆ ಇದು. ಸೊ ಇದನ್ನೆಲ್ಲ ನಾನು ರೆಡಿ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಹನಿನೂ ಎಡಿಟಿಂಗ್ ಎಲ್ಲ ಮಾಡಿ ಬಂದ್ಲು. "ಅಮ್ಮ ನಾವೇ ಚಪಾತಿ ಮಾಡ್ತೀವಿ ತಿನ್ನೋಗಿ" ಅಂತ ಹೇಳಿದ್ರು ಮಕ್ಕಳು. ಇನ್ನು ಇಬ್ಬರು ಸೇರಿಕೊಂಡು ಚಪಾತಿ ಮಾಡ್ಕೊಡ್ತಿದ್ರೆ ನಾನು ಮತ್ತು ಮನೆಯವರು ಇಬ್ಬರೂ ಕೂತ್ಕೊಂಡು ಟಿಫನ್ ಮಾಡಿದ್ವಿ. ಇನ್ನು ಇವತ್ತಿನ ಟಿಫನ್ ಕೆಲಸ ಮುಗೀತು. ಹೇಗೆ ನಾಳೆ ಏನು ಮಾಡೋದಪ್ಪ ಅಂತ ಹೇಳಿ ಮತ್ತೆ ನಮಗೆ ಒಂದು ತಲೆನೋವು ಅನ್ನೋದು ಶುರು ಆಗುತ್ತೆ. ಬಟ್ ಮಕ್ಕಳಿರೋದ್ರಿಂದ ನನಗೆ ಅವ್ರೇನಾದರೂ ಐಡಿಯಾ ಕೊಡ್ತಾರೆ, ಇಲ್ಲ ಅವರೇ ಪ್ಲಾನ್ ಮಾಡ್ಕೊಂಡು ಏನಾದರೂ